ಮುಂದುವರಿದ ಭಾಗ. ಹೇಗಿದ್ದರೂ ಅಭಿನವನಂತಹ ಹ್ಯಾಂಡ್ಸಮ್ ಮತ್ತು ಆಕರ್ಷಕ ಹುಡುಗ ಎದುರಿಗಿರುವಾಗ ಯಾವ ಹುಡುಗಿ ತಾನೇ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯ? ಅದನ್ನೇ ಅದಿತಿ ಅನುಭವಿಸುತ್ತಿದ್ದಳು. ಅವಳದೇ ಪ್ರಿಯತಮ ತನ್ನ ಎದುರು ಅಷ್ಟೊಂದು ಸೆಳೆಯುವಂತೆ ಓಡಾಡುತ್ತಿದ್ದರೆ ಅವಳ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ತನ್ನ ಬೆರಳುಗಳನ್ನು ಒಂದಕ್ಕೊಂದು ಪೋಣಿಸಿಕೊಳ್ಳುತ್ತಾ ಕಂಗೆಟ್ಟಿದ್ದನ್ನು ಕಂಡು ಅಭಿನವನ ಮುಖದ ಮೇಲಿನ ನಗು ಮತ್ತಷ್ಟು ಹೆಚ್ಚಾಯಿತು. ಅವನು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ ಕಡೆಗೆ ಹೋಗುತ್ತಿದ್ದಾಗ ಅದಿತಿ ತಕ್ಷಣವೇ ಎದ್ದು ನಿಂತು, ನಿಮಗೆ ತುಂಬ ಸಮಯ ಹಿಡಿಯುತ್ತದೆ ಮತ್ತು ನನಗೆ ತಡವಾಗುತ್ತದೆ. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ. ಹೇಗಿದ್ದರೂ ನಿಮ್ಮ ಬಾಡಿಗಾರ್ಡ್ಗಳು ನನ್ನ ಜೊತೆಗೆ ಇರುತ್ತಾರಲ್ಲವೇ? ಅವರಿಲ್ಲದೆ ನೀವು ನನ್ನನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲವೆಂದು ನನಗೆ ಗೊತ್ತು ಎಂದಳು. ಅವಳ ಮಾತಿನಲ್ಲಿ ತಾನು ಆದಷ್ಟು ಬೇಗ ಆ ಕೋಣೆಯಿಂದ ಹೊರಗೆ ಹೋಗಬೇಕೆಂಬ ಹಂಬಲವಿತ್ತು. ಏಕೆಂದರೆ ಅಭಿನವ್ ಒಂದು ವೇಳೆ ಅವಳ ಹತ್ತಿರ ಬಂದು ಪ್ರೀತಿಯಿಂದ ಮುಟ್ಟಿದರೆ ಅವಳು ಖಂಡಿತವಾಗಿಯೂ ತನ್ನ ಮೇಲಿನ ಹತೋಟಿಯನ್ನು ಕಳೆದುಕೊಳ್ಳುತ್ತಿದ್ದಳು. ನಿನಗೆ ನಿಜವಾಗಿಯೂ ತಡವಾಗುತ್ತಿದೆಯೇ ಎಂದು ಅಭಿನವ್ ಕೇಳಿದಾಗ ಅದಿತಿ ಹೌದೆಂಬಂತೆ ತಲೆ ಆಡಿಸಿದಳು. ನಿನಗೆ ಬೇಗ ಕಾಲೇಜಿಗೆ ಹೋಗಬೇಕೇ ಎಂಬ ಅವನ ಎರಡನೇ ಪ್ರಶ್ನೆಗೂ ಅವಳು ತಲೆ ಆಡಿಸಿದಳು. ಕೂಡಲೇ ಅಭಿನವ್ ತನ್ನ ಕೈಯಲ್ಲಿದ್ದ ಬಟ್ಟೆಗಳನ್ನು ಪಕ್ಕಕ್ಕೆ ಎಸೆದು ತಕ್ಷಣವೇ ಒಂದು ಟೀ ಶರ್ಟ್ ಮತ್ತು ಶೂಗಳನ್ನು ಧರಿಸಿಕೊಂಡನು. ಈಗ ಅವನು ಮೊದಲಿಗಿಂತಲೂ ಹೆಚ್ಚು ಆಕರ್ಷಕವಾಗಿ ಕಾಣುತ್ತಿದ್ದನು. ಆ ಸ್ಲೀವ್ಲೆಸ್ ಟೀ ಶರ್ಟ್, ಮೊಣಕಾಲಿನವರೆಗಿನ ಶಾರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಶೂಗಳಲ್ಲಿ ಅವನು ತುಂಬ ಸ್ಮಾರ್ಟ್ ಆಗಿ ಕಾಣುತ್ತಿದ್ದನು. ಅವನು ಮುಖ ತೊಳೆದು ಬಾತ್ರೂಮ್ನಿಂದ ಹೊರಬಂದು, ಸರಿ, ಹೀಗೆಯೇ ಹೋಗೋಣ. ಹೇಗಿದ್ದರೂ ನನ್ನನ್ನು ಯಾರು ನೋಡುತ್ತಾರೆ? ಯಾರಾದರೂ ನೋಡಬೇಕೆಂದಿದ್ದರೆ ಅವರ ಮುಂದೆ ನಾನು ಇದನ್ನು ಕೂಡ ಧರಿಸುವ ಅಗತ್ಯವಿಲ್ಲ ಎಂದನು. ಅವನ ಮಾತನ್ನು ಕೇಳಿ ಅದಿತಿಗೆ ಗಾಬರಿಯಾಯಿತು. ಅಭಿನವ್ ಇಂತಹ ಉಡುಪಿನಲ್ಲಿ ತನ್ನೊಂದಿಗೆ ಬರುತ್ತಾನೆಂದು ಅವಳು ಊಹಿಸಿರಲಿಲ್ಲ. ಪೂರ್ತಿ ಬಟ್ಟೆಯಲ್ಲಿದ್ದಾಗಲೇ ಹುಡುಗಿಯರು ಅವನನ್ನು ಬಿಡುತ್ತಿರಲಿಲ್ಲ. ಇನ್ನು ಈ ಅವತಾರದಲ್ಲಿ ಸುಮ್ಮನೆ ಬಿಡುತ್ತಾರೆಯೇ? ಅವಳು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಾಗ ಅಭಿನವ್ ಕನ್ನಡಿಯ ಮುಂದೆ ನಿಂತು ಪರ್ಫ್ಯೂಮ್ ಹಾಕಿಕೊಳ್ಳಲು ಶುರು ಮಾಡಿದನು. ಇದನ್ನು ಕಂಡು ಅದಿತಿಯ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನಡಿ ಹೋಗೋಣ ಎಂದು ಅಭಿನವ್ ನಗುತ್ತಾ ಅವಳ ಹತ್ತಿರ ಬಂದಾಗ ಅದಿತಿ ತನ್ನ ಬ್ಯಾಗ್ ಮತ್ತು ಫೋನನ್ನು ಹಾಸಿಗೆ ಮೇಲೆ ಎಸೆದು ಕಾಲು ಮಡಚಿ ಕುಳಿತುಕೊಂಡು, ನಾನು ಎಲ್ಲಿಗೂ ಬರುವುದಿಲ್ಲ ಎಂದಳು. ಈಗ ನಿನಗೆ ಏನಾಯಿತು? ಆಗಲೇ ತಡವಾಗುತ್ತಿದೆ ಅಂದೆ, ಈಗ ಹೋಗುವುದಿಲ್ಲ ಎನ್ನುತ್ತಿದ್ದೀಯಾ ಎಂದು ಅಭಿನವ್ ಏನೂ ತಿಳಿಯದವನಂತೆ ಕೇಳಿದನು. ಆದರೆ ತನ್ನ ಬೇಬಿ ಡಾಲ್ ತೋರಿಸುತ್ತಿದ್ದ ಅಸೂಯೆಯನ್ನು ಕಂಡು ಅವನ ಮನಸ್ಸಿನಲ್ಲಿ ನಗುತ್ತಿದ್ದನು. ಅದಿತಿ ಕೋಪದಿಂದ ಅವನನ್ನು ನೋಡಿ ಮುಖ ತಿರುಗಿಸುತ್ತಾ, ನಾನು ಹೇಳಿದೆ ತಾನೆ, ನನಗೆ ಎಲ್ಲಿಗೂ ಹೋಗಲು ಇಷ್ಟವಿಲ್ಲ ಎಂದಳು. ಸರಿ, ಹೋಗಬೇಡ. ಆದರೆ ನಾನು ಹೇಗೂ ಎದ್ದಿದ್ದೇನೆ, ಸ್ವಲ್ಪ ಹೊತ್ತು ವಾಕಿಗೆ ಹೋಗೋಣ ಅಂದುಕೊಂಡಿದ್ದೇನೆ. ನೀನು ಬರುತ್ತೀಯಾ ಎಂದು ಅವನು ನಗು ತಡೆಯುತ್ತಾ ಕೇಳಿದನು. ಅವನು ವಾಕಿಗೆ ಹೋಗುತ್ತಾನೆ ಎಂಬ ಮಾತನ್ನು ಕೇಳಿ ಅದಿತಿಗೆ ಮತ್ತಷ್ಟು ಉರಿಯಾಯಿತು. ಅವಳು ಹೊದಿಕೆಯನ್ನು ತೆಗೆದು ಮುಖದವರೆಗೆ ಮುಚ್ಚಿಕೊಳ್ಳುತ್ತಾ, ನನಗೆ ನಿಮ್ಮ ಜೊತೆ ಎಲ್ಲಿಗೂ ಬರಲು ಇಷ್ಟವಿಲ್ಲ. ನಿಮಗೆ ಹೋಗಬೇಕೆಂದಿದ್ದರೆ ಮೊದಲು ಸರಿಯಾದ ಬಟ್ಟೆ ಹಾಕಿಕೊಂಡು ಹೋಗಿ. ಜೇನುತುಪ್ಪವಿದ್ದ ಕಡೆ ನೊಣಗಳು ಬರುತ್ತವೆ, ಆದರೆ ನಿಮ್ಮನ್ನು ನೋಡಿದರೆ ಜೇನುತುಪ್ಪವೇ ನೊಣಗಳನ್ನು ಹುಡುಕಿಕೊಂಡು ಹೋಗುತ್ತಿರುವಂತಿದೆ ಎಂದು ಹೇಳಿ ಸುಮ್ಮನೆ ಮಲಗಿಕೊಂಡಳು. ಅಭಿನವನ ಮೇಲೆ ಕೋಪ ಮಾಡಿಕೊಳ್ಳುವುದು ಅವಳಿಗೆ ಅಸಾಧ್ಯದ ಮಾತಾಗಿತ್ತು. ಅವಳು ಏನಾದರೂ ಯೋಚಿಸುವ ಮೊದಲೇ ಅಭಿನವ್ ಅವಳ ಬಳಿಗೆ ಬಂದು ಹೊದಿಕೆಯನ್ನು ಸರಿಸಿ ಅವಳ ಪಕ್ಕದಲ್ಲೇ ಮಲಗಿದನು. ಅದಿತಿ ಅವನನ್ನು ಗದರಿಸಿ ಎದ್ದು ಹೋಗಲು ಪ್ರಯತ್ನಿಸಿದಳು. ಆದರೆ ಅಭಿನವ್ ತನ್ನ ಒಂದು ಕೈಯನ್ನು ಅವಳ ಹೊಟ್ಟೆಯ ಮೇಲಿಟ್ಟು ಅವಳ ಮೇಲೆಯೇ ವಾಲಿ ಮಲಗಿದನು. ಅವನ ದೇಹದ ಅರ್ಧದಷ್ಟು ಭಾರ ಅವಳ ಮೇಲಿತ್ತು. ಅವನ ಒಂದು ಕೈ ಅವಳ ಹೊಟ್ಟೆಯ ಮೇಲಿದ್ದರೆ ಇನ್ನೊಂದು ಕೈ ಅವಳ ತಲೆಯ ಮೇಲಿತ್ತು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದು ಅಭಿನವ್ ಕೇಳಿದನು. ಈಗ ನನಗೂ ನನ್ನ ಅದೃಷ್ಟದ ಮೇಲೆ ನಂಬಿಕೆ ಇಲ್ಲ ಎಂದು ಅದಿತಿ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಉತ್ತರಿಸಿದಳು. ನಿನಗೆ ಯಾಕೆ ಹಾಗೆ ಅನಿಸುತ್ತದೆ? ನಿನ್ನನ್ನು ಬಿಟ್ಟು ಬೇರೆ ಯಾರಾದರೂ ನನ್ನ ಹತ್ತಿರ ಬರಲು ಸಾಧ್ಯವೇ? ಹಾಗೆಂದಿಗೂ ಆಗುವುದಿಲ್ಲ. ಈ ಅಸಹ್ಯೆಯನ್ನು ಬಿಟ್ಟು ಜೀವನವನ್ನು ಎಂಜಾಯ್ ಮಾಡು. ಈಗಾಗಲೇ ತುಂಬ ಸಮಯ ಹಾಳು ಮಾಡಿದ್ದೀಯಾ. ಬಾ, ನಾನೇ ನಿನ್ನನ್ನು ಕಾಲೇಜಿಗೆ ಬಿಡುತ್ತೇನೆ ಎಂದು ಅಭಿನವ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದನು. ಅವನ ಮಾತನ್ನು ಕೇಳಿ ಅದಿತಿ ಮುಖ ತಿರುಗಿಸಿಕೊಂಡು, ಯಾರಾದರೂ ಡ್ರಾಪ್ ಮಾಡಲು ಹೋಗುವಾಗ ಇಷ್ಟೊಂದು ಸೆಕ್ಸಿಯಾಗಿ ತಯಾರಾಗಿ ಹೋಗುತ್ತಾರೆಯೇ? ನೋಡುವವರ ಮೂಡ್ ಹಾಳಾಗುವಂತಿದೆ ಎಂದಳು. ಅಂದರೆ ಈ ಸೆಕ್ಸಿ ಮ್ಯಾನ್ ಜೊತೆ ನಿನ್ನ ಮನಸ್ಸು ಬೇರೇನೋ ಮಾಡಲು ಬಯಸುತ್ತಿದೆ ಎಂದರ್ಥವೇ ಎನ್ನುತ್ತಾ ಅವನು ಅವಳ ಸೊಂಟದ ಮೇಲೆ ಕೈಯಿಟ್ಟು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಅಭಿನವ್ ಅವಳ ಹತ್ತಿರ ಬರುವುದು, ಮುತ್ತಿಡುವುದು, ಮುದ್ದಾಡುವುದು ಮತ್ತು ಪ್ರೀತಿಯ ಕ್ಷಣಗಳನ್ನು ಕಳೆಯುವುದು ಎಲ್ಲವೂ ಒಂದು ಕಡೆಯಾದರೆ ಅವನು ಈ ರೀತಿ ಹಠಾತ್ತನೆ ಹತ್ತಿರ ಬಂದರೆ ಅವಳಿಗೆ ಏನು ಮಾಡಬೇಕೆಂದು ತೋರಿಸುತ್ತಿರಲಿಲ್ಲ. ತಕ್ಷಣವೇ ಅಭಿನವನ ಕೈಯನ್ನು ತನ್ನ ಹೊಟ್ಟೆಯ ಮೇಲಿಂದ ಸರಿಸಿ ಎದ್ದು ನಿಂತು, ನನಗೆ ಕಾಲೇಜಿಗೆ ಹೋಗಬೇಕು, ದಯವಿಟ್ಟು ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡಿ ಎಂದಳು. ಹಾಗೆ ಹೇಳುವಾಗ ಅವಳು ಲಘುವಾಗಿ ನಡುಗುತ್ತಿದ್ದಳು. ಅವಳ ಈ ನಡುಕವನ್ನು ಕಂಡು ಅಭಿನವ್ಗೆ ನಗು ಬಂತು. ಆದರೆ ಅವನು ತನ್ನ ನಗುವನ್ನು ತಡೆದುಕೊಂಡು ಅದಿತಿಯನ್ನು ಒಂದೇ ಏಟಿಗೆ ಹಿಂದೆ ಕೆಳೆದು ಮತ್ತೆ ಮಲಗಿಸುತ್ತಾ, ಆದರೆ ನೀನು ನನ್ನ ಮೂಡು ಪೂರ್ತಿ ಬದಲಿಸಿಬಿಟ್ಟೆಯಲ್ಲ. ಈಗ ನಿನಗೆ ಡ್ರಾಪ್ ಮಾಡಿ ಬರಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಎಂದನು. ಆದರೆ ನಾನು ಕಾಲೇಜಿಗೆ ಹೋಗಲೇಬೇಕು. ಓದು ನನಗೆ ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿದಿದೆ ಅಲ್ವಾ ಎಂದಳು ಅದಿತಿ. ಆದರೆ ಈ ಕ್ಷಣದಲ್ಲಿ ನನ್ನ ಅಗತ್ಯ ಬೇರೆಯೇ ಇದೆ, ಬಹುಶಃ ನಿನ್ನದು ಕೂಡ ಎನ್ನುತ್ತಾ ಅಭಿನವ್ ತನ್ನ ಬೆರಳುಗಳನ್ನು ಅವಳ ಕೆನ್ನೆಯ ಮೇಲಿಟ್ಟು ಸವರುತ್ತಾ ಕುತ್ತಿಗೆಯವರೆಗೆ ತಂದನು.
ಅವಳು ಬೇಗನೆ ತನ್ನನ್ನು ತಾನು ಚೇತರಿಸಿಕೊಂಡು ಮತ್ತೊಮ್ಮೆ ಎದ್ದು ಕುಳಿತು, ನನಗೆ ಕಾಲೇಜಿಗೆ ಹೋಗಬೇಕು, ನೀವು ನನ್ನನ್ನು ಡ್ರಾಪ್ ಮಾಡುವುದಾದರೆ ಸರಿ, ಇಲ್ಲದಿದ್ದರೆ ನಾನೇ ಒಬ್ಬಳೇ ಹೋಗುತ್ತೇನೆ ಎಂದು ಹೇಳಿ ಬೆಡ್ನಿಂದ ಕೆಳಗಿಳಿದಳು. ಅಭಿನವ್ ಕೂಡ ತನ್ನ ಜಾಗದಿಂದ ಎದ್ದು ನಿಂತನು. ಅದಿತಿ ಅವನನ್ನೇ ನೋಡುತ್ತಾ ತನ್ನ ಬ್ಯಾಗ್ ಮತ್ತು ಪರ್ಸ್ ಎತ್ತಿಕೊಂಡು ಕೋಣೆಯಿಂದ ಹೊರ ಬಂದಳು. ಅಭಿನವ್ ಅವಳ ಹಿಂದೆಯೇ ನಡೆದನು. ಆದರೆ ಮನಸ್ಸಿನಲ್ಲಿ, ಹೀಗೆ ನನ್ನಿಂದ ತಪ್ಪಿಸಿಕೊಳ್ಳಬಹುದೆಂದು ನಿನಗೆ ಅನ್ನಿಸುತ್ತಿದೆಯೇ? ಇಲ್ಲ ಬೇಬಿ ಡಾಲ್, ಈಗಿಲ್ಲ. ಶೀಘ್ರದಲ್ಲೇ ನಿನಗಾಗಿ ಒಂದು ಸರ್ಪ್ರೈಸ್ ಕಾದಿದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಎಂದುಕೊಂಡನು. ಅದಿತಿ ಅಭಿನವ್ ಮತ್ತೆ ಎಲ್ಲಿಂದ ಹಿಂದಿನಿಂದ ಎಳೆದುಕೊಳ್ಳುತ್ತಾನೋ ಎಂಬ ಭಯದಿಂದ ವೇಗವಾಗಿ ಹೆಜ್ಜೆ ಹಾಕುತ್ತಾ ಮನೆಯಿಂದ ಹೊರಗೆ ಬಂದಳು. ಅವಳ ಈ ವರ್ತನೆಯನ್ನು ಕಂಡು ಅಭಿನವ್ ಒಳಗೆ ಮುಗುಳು ನಗುತ್ತಿದ್ದನು. ಇಬ್ಬರೂ ಮನೆಯಿಂದ ಹೊರಬಂದು ಕಾರಿನಲ್ಲಿ ಕುಳಿತು ಕಾಲೇಜಿಗೆ ಹೊರಟರು. ಆದರೆ ಅವರು ಹೊರಟ ಕೂಡಲೇ ಒಬ್ಬ ವ್ಯಕ್ತಿ ತನ್ನ ಜೇಬಿನಿಂದ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿ ವಿಷಯ ತಿಳಿಸಿದನು. ಆ ಕಡೆಯ ವ್ಯಕ್ತಿಯ ಮುಖದಲ್ಲಿ ಕ್ರೂರವಾದ ನಗು ಮೂಡಿತು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಹುಚ್ಚುತನ ಮತ್ತು ಕಿಚ್ಚು ಕಾಣಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅಭಿನವ್ ಅದಿತಿಯನ್ನು ಕಾಲೇಜಿನ ಹೊರಗೆ ಡ್ರಾಪ್ ಮಾಡಿದನು. ಅವನಿಗೆ ಅವಳನ್ನು ಕಾಲೇಜಿನ ಒಳಗಿನವರೆಗೆ ಬಿಡಬೇಕೆಂದಿತ್ತು. ಆದರೆ ಅದಿತಿ ಕೋಪದಿಂದ ಅವನನ್ನು ದಿಟ್ಟಿಸಿದ ರೀತಿಗೆ ಹೊರಗಡೆ ಬಿಡುವುದೇ ಸರಿ ಎಂದು ಅವನಿಗೆ ಅನಿಸಿತು. ಅದಿತಿ ತನ್ನ ಬಾಡಿಗಾರ್ಡ್ಗಳನ್ನು ಒಳಗೆ ಕರೆದೊಯ್ಯಲು ನಿರಾಕರಿಸಿದಳು ಮತ್ತು ಅವರನ್ನು ಹೊರಗೆ ನಿಲ್ಲುವಂತೆ ಅಭಿನವ್ಗೆ ಹೇಳಿದಳು. ಅಭಿನವ್ಗೆ ಇದು ಇಷ್ಟವಿರಲಿಲ್ಲ. ಆದರೆ ತನ್ನ ಬೇಬಿ ಡಾಲ್ ತಾನು ಯಾವುದೋ ಸೆರೆಯಲ್ಲಿದ್ದೇನೆ ಎಂದು ಭಾವಿಸಬಾರದು ಎಂಬ ಕಾರಣಕ್ಕೆ ಅವಳ ಮಾತನ್ನು ಒಪ್ಪಿಕೊಂಡನು. ಆದರೆ ಜೊತೆಗೆ ತನ್ನ ಬಾಡಿಗಾರ್ಡ್ಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದನು. ಕೆಲಸದಲ್ಲಿ ಯಾವುದೇ ನಿರ್ಲಕ್ಷ್ಯ ನಡೆದರೆ ಅದು ನಿಮ್ಮ ಕೊನೆಯ ನಿರ್ಲಕ್ಷ್ಯವಾಗುತ್ತದೆ, ಏಕೆಂದರೆ ಆಮೇಲೆ ತಪ್ಪು ತಿಳಿದುಕೊಳ್ಳಲು ನೀವು ಜೀವಂತವಾಗಿ ಇರುವುದಿಲ್ಲ ಎಂದು ಹೇಳಿದನು. ಅಭಿನವ್ ತನ್ನ ಮಾತನ್ನು ಕೇಳಿದ್ದನ್ನು ನೋಡಿ ಅದಿತಿಯ ಮುಖದಲ್ಲಿ ನಗು ಮೂಡಿತು. ಅವಳು ಕಾರಿನಿಂದ ಇಳಿದು ಕಾಲೇಜಿನ ಒಳಗೆ ನಡೆದಳು. ಅದಿತಿ ಸುರಕ್ಷಿತವಾಗಿ ಒಳಗೆ ಹೋಗಿದ್ದಾಳೆ ಮತ್ತು ಬಾಡಿಗಾರ್ಡ್ಗಳು ಅವಳ ಮೇಲೆ ನಿಗಾ ಇಡುತ್ತಿದ್ದಾರೆ ಎಂಬುದು ಖಚಿತವಾಗುವವರೆಗೂ ಅಭಿನವ್ ಅಲ್ಲಿಂದ ಕದಲಲಿಲ್ಲ. ಅದಿತಿ ಒಳಗೆ ಬರುತ್ತಿದ್ದಂತೆ ಸೋನಿಯಾ ಮತ್ತು ರೀಚಾ ಅವಳನ್ನು ನೋಡಿ ತುಂಬ ಸಂತೋಷಪಟ್ಟರು. ಅವಳು ಇಷ್ಟು ದಿನ ಕಾಲೇಜಿಗೆ ಬಾರದ ಕಾರಣವನ್ನು ಕೇಳಿದರು. ಆದರೆ ಅದಿತಿ ಏನನ್ನು ಹೇಳದೆ ವಿಷಯವನ್ನು ಬದಲಿಸಿದಳು. ಇನ್ನೊಂದೆಡೆ ಅಕ್ಷಯ್ ಅವಳನ್ನು ಇಷ್ಟು ದಿನಗಳ ನಂತರ ಕಂಡು ಖುಷಿಯಾದನು. ಅದಿತಿಯನ್ನು ಕಂಡ ತಕ್ಷಣ ಅವನ ಮುಖದಲ್ಲಿ ನಗು ಅರಳಿತು. ಆದರೆ ಮರುಕ್ಷಣವೇ ಅಭಿನವ್ ನೀಡಿದ್ದ ಎಚ್ಚರಿಕೆ ನೆನಪಾಗಿ ಆ ನಗು ಮಾಯವಾಯಿತು. ಆದರೂ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಬಹುಶಃ ಯಾವುದೋ ಒಂದು ಬಂಡಾಯಕ್ಕೆ ಸಿದ್ಧತೆ ನಡೆಯುತ್ತಿರುವಂತಿತ್ತು. ಅದಿತಿ ಆಗ ತನ್ನ ಕ್ಲಾಸ್ನಲ್ಲಿದ್ದಳು. ಆ ಸಮಯದಲ್ಲಿ ಕ್ಲಾಸ್ನಲ್ಲಿ ರೀಚಾ, ಸೋನಿಯಾ ಮತ್ತು ಅದಿತಿಯನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ, ಏಕೆಂದರೆ ಕ್ಲಾಸ್ ಇನ್ನೂ ಶುರುವಾಗಿರಲಿಲ್ಲ. ಮೂವರು ಬೆಂಚ್ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ರೀಚಾ ಮತ್ತು ಸೋನಿಯಾ ಅದಿತಿಯ ಬಳಿಗೆ ಬಂದು ಅಭಿನವ್ ಮತ್ತು ಅವಳ ಪ್ರೇಮ ಕಥೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅದಿತಿ ನಾಚುತ್ತಾ ಅವರಿಗೆ ಕೆಲವು ವಿಷಯಗಳನ್ನು ಹೇಳುತ್ತಿದ್ದಳು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಪ್ರಿನ್ಸಿಪಾಲ್ ಕ್ಯಾಬಿನಿಂದ ಹೊರಬಂದು ಅದಿತಿ ತನ್ನ ಸ್ನೇಹಿತರೊಂದಿಗೆ ಇದ್ದ ಕಡೆಗೆ ನಡೆದನು. ಆ ವ್ಯಕ್ತಿ ದಿಢೀರನೆ ಕ್ಲಾಸಿನೊಳಗೆ ಪ್ರವೇಶಿಸಿದನು. ಅವನನ್ನು ಕಂಡ ಕೂಡಲೇ ರೀಚಾ ಮತ್ತು ಸೋನಿಯಾ ಎದ್ದು ನಿಂತು ಅವನನ್ನೇ ನೋಡತೊಡಗಿದರು. ಆದರೆ ಆ ವ್ಯಕ್ತಿ ನೇರವಾಗಿ ಅದಿತಿಯ ಹತ್ತಿರಕ್ಕೆ ಬಂದು, ನಾನು ನಿನ್ನ ಜೊತೆ ಮಾತನಾಡಬೇಕು ಎಂದನು. ನೀವು ಯಾರು, ನನಗೆ ನೀವು ತಿಳಿಯದು ಎಂದು ಅದಿತಿ ಅವನ ಮುಖ ನೋಡಿ ಹೇಳಿದಳು. ಹೀಗೆ ಅಚಾನಕ್ಕಾಗಿ ಒಬ್ಬ ಅಪರಿಚಿತ ವ್ಯಕ್ತಿ ಎದುರು ಬಂದು ನಿಂತಿದ್ದನ್ನು ಕಂಡು ಅವಳು ಆಶ್ಚರ್ಯಚಕಿತಳಾದಳು. ಮಾತನಾಡಿದರೆ ತಿಳಿದು ಬಿಡುತ್ತದೆ, ಏಕೆಂದರೆ ಈಗ ನಾನು ನಿನಗೆ ಹೇಳಲು ಬಂದಿರುವ ವಿಷಯ ನಿನಗೆ ತಿಳಿದಿರುವುದು ಬಹಳ ಮುಖ್ಯ ಎಂದು ಆ ವ್ಯಕ್ತಿ ತುಂಬ ಅಹಂಕಾರದಿಂದ ಹೇಳಿದನು. ಆದರೆ ಅದಿತಿಯ ಮುಂದೆ ಅವನ ಅಹಂಕಾರವೇನೂ ನಡೆಯಲಿಲ್ಲ. ಅವಳು ದಿನವೂ ಅಹಂಕಾರದ ಭಂಡಾರವಾಗಿರುವ ಅಭಿನವನ ಜೊತೆಗೆ ಇರುತ್ತಿದ್ದವಳು. ಇನ್ನು ಈತನ ಅಹಂಕಾರ ಅವಳಿಗೆ ಎಲ್ಲಿ ಇಷ್ಟವಾಗಬೇಕು? ಅವಳು ಅವನನ್ನು ನೋಡಿ ನೇರವಾಗಿ ನಿರಾಕರಿಸಿದಾಗ ಆ ವ್ಯಕ್ತಿಯ ಹುಬ್ಬುಗಳು ಗಂಟಿಕ್ಕಿದ್ದವು. ಅವನು ರೀಚಾ ಮತ್ತು ಸೋನಿಯಾರನ್ನು ನೋಡಿ ಹೊರಗೆ ಹೋಗುವಂತೆ ಸನ್ನೆ ಮಾಡಿದನು. ಅವರಿಬ್ಬರು ಅದಿತಿಯನ್ನು ಬಿಟ್ಟು ಹೋಗಲು ಬಯಸದಿದ್ದರೂ ಬೇರೆ ದಾರಿಯಿಲ್ಲದೆ ಹೊರಗೆ ಹೋದರು. ಒಪ್ಪಿಕೊಳ್ಳಲೇಬೇಕು, ಅಭಿನವ್ ಖನ್ನನ ಆಯ್ಕೆಯು ಅವನಷ್ಟೇ ಸರಿಸಮಾನವಾಗಿದೆ. ಆದರೆ ನಾನು ಕೇಳಿದಂತೆ ಅವನ ಆಯ್ಕೆ ಎಂದರೆ ಅದಿತಿ ಈಗ ಅವನನ್ನು ಬಿಟ್ಟು ಹೋಗಲು ಬಯಸುತ್ತಿದೆಯಂತೆ ಎಂದನು ಆ ವ್ಯಕ್ತಿ. ಅದಿತಿ ಪುಸ್ತಕದಲ್ಲಿ ನೆಟ್ಟಿದ್ದ ತನ್ನ ಕಣ್ಣುಗಳನ್ನು ಮತ್ತೆ ಅವನ ಕಡೆಗೆ ತಿರುಗಿಸಿ, ಯಾರು ನೀನು ಎಂದು ಕೇಳಿದಳು. ನಾನು ಯಾರೇ ಇರಲಿ, ಆದರೆ ನಿನಗೆ ತುಂಬ ಸಹಾಯ ಮಾಡಬಲ್ಲೆ ಎಂದು ಅವನು ಅದಿತಿಯ ತೀರಾ ಹತ್ತಿರಕ್ಕೆ ಬಂದು ಹೇಳಿದಾಗ ಅದಿತಿ ತಕ್ಷಣವೇ ಹಿಂದಕ್ಕೆ ಸರಿದಳು. ಅವಳು ಹಿಂದಕ್ಕೆ ಸರಿಯುವುದನ್ನು ಕಂಡು ಆ ವ್ಯಕ್ತಿ ಅಂದರೆ ಮೌಲಿಕ್ ನಕ್ಕು, ನಿನ್ನ ಬಗ್ಗೆ ಕೇಳಿದ್ದಕ್ಕಿಂತಲೂ ನೀನು ಅದ್ಭುತವಾಗಿದ್ದೀಯ. ಅಭಿನವ್ ಖನ್ನನ ಹೊರತು ಬೇರೆ ಯಾರೋ ನಿನ್ನ ಹತ್ತಿರ ಬರುವುದು ನಿನಗೆ ಇಷ್ಟವಿಲ್ಲ ಎಂದು ನನಗೆ ಗೊತ್ತು. ಆದರೆ ಚಿಂತಿಸಬೇಡ, ನಿನಗೆ ಕೆಟ್ಟದೆನಿಸುವಂತೆ ನಾನೇನೂ ಮಾಡುವುದಿಲ್ಲ. ನಾನು ಇಲ್ಲಿ ಕೇವಲ ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ ಎಂದನು. ನನಗೆ ನಿಮ್ಮ ಸಹಾಯ ಬೇಡ, ಇಂತಹ ಕೆಟ್ಟ ಆಫರನ್ನು ಇನ್ನೊಮ್ಮೆ ನನ್ನ ಮುಂದೆ ತರಬೇಡಿ ಎಂದು ಅದಿತಿ ಕೂಡ ಗತ್ತಿನಿಂದ ಹೇಳಿ ಅಲ್ಲಿಂದ ಹೋಗಲು ಹೊರಟಳು. ಆದರೆ ಮೌಲಿಕ್ ಅವಳ ಹಾದಿಯನ್ನು ತಡೆದು, ನೀನು ಅಭಿನವನ ಜೀವನಕ್ಕೆ ಬಂದಾಗಿನಿಂದ ನಿನ್ನ ಜೊತೆ ಏನೇನು ಆಗುತ್ತಿದೆ ಎಂದು ನಾನು ಹೇಳಬೇಕೆ?
ಎಷ್ಟು ಬಾರಿ ನಿನ್ನ ಪ್ರಾಣ ಹೋಗುವ ಪರಿಸ್ಥಿತಿ ಬಂದಿತ್ತು. ಆದರೆ ನಿನಗೆ ಒಂದು ವಿಷಯ ತಿಳಿಯದೇ ಇರಬಹುದು. ಅದನ್ನು ತಿಳಿದುಕೊಳ್ಳುವುದು ನಿನಗೆ ಬಹಳ ಮುಖ್ಯ. ನಿನ್ನ ಜೊತೆ ಏನೇನು ಕೆಟ್ಟದ್ದಾಗುತ್ತಿದೆಯೋ ಅದನ್ನೆಲ್ಲ ಮಾಡುತ್ತಿರುವುದು ಇದೇ ಅಭಿನವ್. ಅವನು ನಿನ್ನ ಎದುರು ಹೇಗಿದ್ದಾನೋ ವಾಸ್ತವದಲ್ಲಿ ಹಾಗಿಲ್ಲ. ನಿನ್ನನ್ನು ತನ್ನ ಜೊತೆ ಇರಿಸಿಕೊಳ್ಳಲು ಅವನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಲ್ಲ. ಇದೆಲ್ಲವೂ ಅವನದೇ ಸಂಚು. ನೀನು ಭಯಬಿದ್ದು ಅವನನ್ನು ಬಿಟ್ಟು ಹೋಗಬಾರದೆಂಬುದು ಅವನ ಉದ್ದೇಶ. ಆದರೆ ನಾನು ಅವನಿಂದ ನೀನು ದೂರವಾಗಲು ಸಹಾಯ ಮಾಡಬಲ್ಲೆ ಎಂದನು. ಅವನ ಮಾತನ್ನು ಕೇಳಿ ಅದಿತಿ ವ್ಯಂಗ್ಯವಾಗಿ ನಗುತ್ತಾ, ನೀನು ನನ್ನ ಹಿತೈಷಿಯಂತೆ ಕಾಣುತ್ತಿಲ್ಲ, ಬದಲಾಗಿ ಅಭಿನವ್ ಅವರ ಮೇಲೆ ನಿನಗೆ ದ್ವೇಷವಿರುವಂತೆ ಕಾಣುತ್ತಿದೆ ಎಂದಳು. ದ್ವೇಷ ಎಂಬುದು ಸಣ್ಣ ಮಾತು. ನಾನು ಅಭಿನವನನ್ನು ಅದಕ್ಕಿಂತಲೂ ಹೆಚ್ಚು ದ್ವೇಷಿಸುತ್ತೇನೆ ಎಂದು ಮೌಲಿಕ್ ತನ್ನ ಜೇಬಿನಲ್ಲಿ ಕೈಯಿಟ್ಟು ಹೇಳಿದನು. ಅದಿತಿ ಈಗ ತನ್ನ ಜಾಗದಲ್ಲಿ ಕುಳಿತು ಅವನ ಮುಖ ನೋಡಿ, ಆದರೆ ನೀನು ನನಗೆ ಸಹಾಯ ಯಾಕೆ ಮಾಡಬೇಕು? ನನ್ನನ್ನು ಅಭಿನವ್ನಿಂದ ದೂರ ಮಾಡಿ ನಿನಗೆ ಏನು ಸಿಗುತ್ತದೆ ಎಂದು ಕೇಳಿದಳು. ಮೌಲಿಕ್ ಮುಗುಳ್ನಗುತ್ತಾ, ನನಗೆ ಏನು ಸಿಗುತ್ತದೆ ಎನ್ನುವುದರ ಬಗ್ಗೆ ಯೋಚಿಸಬೇಡ. ನೀನು ಅಭಿನವ್ನಿಂದ ದೂರವಿದ್ದು ನೆಮ್ಮದಿಯಿಂದ ಬದುಕಲು ಬಯಸುತ್ತೀಯೋ ಇಲ್ಲವೋ ಅಷ್ಟನ್ನು ಹೇಳು ಎಂದನು. ಅವನ ಪ್ರಶ್ನೆಗೆ ಅದಿತಿ ಆಲೋಚನೆಯಲ್ಲಿ ಮುಳುಗಿದಳು. ಸ್ವಲ್ಪ ಹೊತ್ತಿನ ನಂತರ, ಆದರೆ ನೀನು ಇದೆಲ್ಲವನ್ನು ಹೇಗೆ ಮಾಡುತ್ತೀಯಾ ಎಂದು ಕೇಳಿದಳು. ಅವನು ಉತ್ತರಿಸದೆ ಬಾಗಿಲಿನ ಕಡೆಗೆ ತಿರುಗಿದನು. ಅದಿತಿ ಅವನು ಹೋಗುತ್ತಿದ್ದಾನೆಂದು ಭಾವಿಸಿದಳು. ಆದರೆ ಮರುಕ್ಷಣವೇ ಅವನು ತಿರುಗಿ, ಈ ಪ್ರಪಂಚ ಕೇವಲ ಬಲಶಾಲಿಗಳಿಗಾಗಿ. ಇಲ್ಲಿ ಬಡವ ಶ್ರೀಮಂತರ ಜೊತೆ ಜಗಳವಾಡಿದರೆ ಅವನನ್ನು ಮಣ್ಣಿನಲ್ಲಿ ತುಳಿಯಲಾಗುತ್ತದೆ. ಆದರೆ ಇಬ್ಬರು ಬಲಶಾಲಿಗಳು ಎದುರಾದಾಗ ಯುದ್ಧ ಮಾಡಲು ಮಜಾ ಇರುತ್ತದೆ. ನೀನು ನನ್ನ ಜೊತೆ ಬಂದರೆ ಅಭಿನವ್ ನಿನಗೇನು ಮಾಡಲು ಸಾಧ್ಯವಿಲ್ಲ. ಈಗ ನೀನು ಅನಾಥೆ ಎಂದು ಭಾವಿಸಿ ಅವನು ನಿನಗೆ ದೌರ್ಜನ್ಯ ಮಾಡುತ್ತಿದ್ದಾನೆ. ಆದರೆ ನೀನು ನನ್ನ ಜೊತೆಯಲ್ಲಿದ್ದರೆ ಅವನು ನಿನ್ನನ್ನು ಮುಟ್ಟಲು ಕೂಡ ಸಾಧ್ಯವಿಲ್ಲ. ನಾನು ನಿನಗೆ ಗುರಾಣಿಯಾಗಿ ನಿಲ್ಲುತ್ತೇನೆ ಎಂದನು. ಅದಿತಿ ಅವನ ಮುಖವನ್ನು ಗಮನಿಸುತ್ತಿದ್ದಳು. ಅವನ ಮಾತು ಅವಳಿಗೆ ತಪ್ಪೆಂದು ಅನಿಸುತ್ತಿರಲಿಲ್ಲ. ಅದಿತಿ ಮೌನವಾಗಿದ್ದನ್ನು ಕಂಡು ಮೌಲಿಕ್ ತನ್ನ ಜೇಬಿನಿಂದ ಒಂದು ಕಾರ್ಡ್ ತೆಗೆದು ಅವಳ ಮುಂದಿಟ್ಟು, ಇಂದು ರಾತ್ರಿ ಬಿಸಿನೆಸ್ ಅಸೋಸಿಯೇಷನ್ನ ವಿಶೇಷ ಪಾರ್ಟಿ ಇದೆ. ಅಭಿನವ್ ಕೂಡ ಆಹ್ವಾನಿತನಾಗಿದ್ದಾನೆ. ಆದರೆ ಅವನು ಅಲ್ಲಿಗೆ ಬರುವುದಿಲ್ಲ. ಏಕೆಂದರೆ ಈ ದಿನಗಳಲ್ಲಿ ಅವನು ನಿನ್ನ ಮೇಲೆ ದೌರ್ಜನ್ಯ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದಾನೆ. ಆದರೆ ನಾನು ನಿನ್ನನ್ನು ಕಾಯುತ್ತೇನೆ. ಈ ಪಾರ್ಟಿ ತುಂಬ ರೋಚಕವಾಗಿರಲಿದೆ ಎಂದು ಭಾವಿಸುತ್ತೇನೆ ಎಂದು ಹೇಳಿ ಒಂದು ರಹಸ್ಯದ ನಗುವಿನೊಂದಿಗೆ ಅಲ್ಲಿಂದ ಹೊರಟು ಹೋದನು. ಅದಿತಿ ಆ ಆಹ್ವಾನ ಪತ್ರಿಕೆಯನ್ನು ಎತ್ತಿ ತನ್ನ ಪರ್ಸ್ನಲ್ಲಿ ಇಟ್ಟುಕೊಂಡಳು. ಅವಳ ತಲೆಯಲ್ಲಿ ಅನೇಕ ಯೋಚನೆಗಳು ಓಡುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ಕಾಲೇಜಿನಿಂದ ಹೊರಬಂದಾಗ ಅವಳಿಗಾಗಿ ಕಾರು ಸಿದ್ಧವಾಗಿತ್ತು. ಅವಳು ಮನೆಗೆ ಬಂದು ತನ್ನ ಕೋಣೆಗೆ ಹೋಗಿ ಕುಳಿತಳು. ಅಭಿನವ್ ಅಲ್ಲಿ ಎಲ್ಲಿಯೂ ಇರಲಿಲ್ಲ. ಅವಳು ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ದಾಗ ಅಭಿನವ್ ಯಾವಾಗ ಬಂದನೆಂದು ಅವಳಿಗೆ ತಿಳಿಯಲೇ ಇಲ್ಲ. ಅವನು ಊಟದ ತಟ್ಟೆಯನ್ನು ಅವಳ ಮುಖದ ಮುಂದೆ ಹಿಡಿದಿದ್ದನು. ನನಗೆ ಹಸಿವಿಲ್ಲ ಎಂದು ಹೇಳಿ ಅದಿತಿ ಎದ್ದು ಬಟ್ಟೆಗಳನ್ನು ಹಿಡಿದು ಬಾತ್ರೂಮ್ ಕಡೆಗೆ ಹೊರಟಳು. ಅಭಿನವ್ ಊಟದ ತಟ್ಟೆಯನ್ನು ಟೇಬಲ್ ಮೇಲಿಟ್ಟು ಅವಳ ಕೈಯಲ್ಲಿದ್ದ ಬಟ್ಟೆಗಳನ್ನು ಕಿತ್ತು ಎಸೆದು ಅವಳನ್ನು ಎತ್ತಿಕೊಂಡು ಬೆಡ್ ಕಡೆಗೆ ನಡೆದನು. ಅವನು ಬೆಡ್ ಮೇಲೆ ಕುಳಿತು ಅವಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು, ನೀನು ನನ್ನ ಮೇಲೆ ಕೋಪ ಮಾಡಿಕೊ, ಹಠ ಮಾಡು, ಆದರೆ ಊಟ ಮಾಡದಿರಲು ನಿನಗೆ ಅನುಮತಿ ಇಲ್ಲ ಎಂದನು. ನನಗೆ ಹಸಿವಿಲ್ಲ ಎಂದು ಹೇಳುತ್ತಿದ್ದೇನೆ ಅಲ್ಲವೇ? ಈಗ ಊಟ ಮಾಡುವ ವಿಷಯದಲ್ಲೂ ನೀವು ನನ್ನ ಮೇಲೆ ದೌರ್ಜನ್ಯ ಮಾಡುತ್ತೀರಾ ಎಂದು ಅದಿತಿ ಕೇಳಿದಳು. ಅಭಿನವ್ ಅವಳ ಸೊಂಟವನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದು, ಖಂಡಿತ ಮಾಡುತ್ತೇನೆ. ನನಗೆ ಯಾವಾಗ ಅಗತ್ಯವೆನಿಸುತ್ತದೋ ಆಗ ನಾನು ನಿನ್ನ ಮೇಲೆ ದೌರ್ಜನ್ಯ ಮಾಡುತ್ತೇನೆ. ನಿನಗೆ ನನ್ನ ಮಾತು ಕೇಳುವುದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ ಎನ್ನುತ್ತಾ ಅಭಿನವ್ ಅವಳನ್ನು ಮತ್ತೆ ಎತ್ತಿಕೊಂಡು ಸೋಫಾದ ಕಡೆಗೆ ಕರೆದೊಯ್ದನು. ಮುಂದುವರಿಯುವುದು.